ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫ್ರೆಂಡ್ಸ್, ಅಜಿತ್ ಹೇಳ್ತಾ ಇರ್ತಾನೆ ಸತ್ಯಣ್ಣನಿಗೆ ಭೂಮಿನ ಟ್ರ್ಯಾಪ್ ಮಾಡಿರೋದು ಬೇರೆ ಯಾರೂ ಎಲ್ಲ ಸಂಜನನೇ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಸತ್ಯಣ್ಣಗೆ. ಏನು ಹೇಳ್ತಿದ್ದೀಯ ಅಜಿತ್ ಅಂದಾಗ, ಹೌದು ಸತ್ಯಣ್ಣ, ಭೂಮಿ ಕಂಡ್ರೆ ಅಂಜನೆಗೆ ಯಾವತ್ತೂ ಸಹ ಆಗಲ್ಲ. ಅವಳಿಗೆ ಈ ಥರ ಅವಮಾನ ಮಾಡಿದರೆ ಅವಳು ಹೇಗಿದ್ರೂ ಮನೆ ಬಿಟ್ಟು ಹೋಗ್ತಾಳೆ, ನನ್ನನ್ನು ಮದುವೆ ಆಗ್ಬೋದು, ಅವಳು ಅಂದ್ಕೊಂಡಿದ್ದ ಆಸೆ ಎಲ್ಲ ಈಡೇರುತ್ತೆ ಅಂತ ಖಂಡಿತ ಅವಳೇ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ. ಅಷ್ಟು ಕೆಟ್ಟವಳು ಅಂಜನಾ ಹಾಗೆ ಅಂತ ಈ ಕಡೆ ಸತ್ಯಣ್ಣನ ಸಹ ಹೇಳ್ತಾ ಇರ್ತಾನೆ. ನೋಡಿ ಸತ್ಯಣ್ಣ, ಹಠ ಇರುವ ಹೆಣ್ಣು ಚಟ ಇರುವ ಗಂಡು, ನಾವು ಅವ್ರ ಕೆಲಸ ಆಗಬೇಕು ಅಂತಂದರೆ ಏನು ಬೇಕಾದರೂ ಸಹ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಅಂತ ಅಜಿತ್ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ. ಅವಾಗ ಸತ್ಯಣ್ಣ ಕಣ್ಣೀರು ಹಾಕೊಂಡು ಹೇಳ್ತಾನೆ, ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಏಕೆಂದರೆ ಭೂಮಿ ಅವ್ರ ಅಮ್ಮನ ಬಿಡಿಸ್ಕೋಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ಲು, ಅದನ್ನು ನಾನು ಉಪಯೋಗಿಸ್ಕೊಂಡು ನಿನ್ನನ್ನು ಮದುವೆ ಮಾಡಿಕೊಟ್ಟೆ ನಿನಗೆ. ಅದು ನನ್ನ ತುಂಬ ಕಾಡ್ತಾ ಇದೆ. 4 ಜನ ಎಲ್ಲ ಮಾತಾಡೋಗೆ ನನ್ನಿಂದನೇ ಭೂಮಿಗೆ ಅವಮಾನ ಎಲ್ಲ ಆಗ್ತಿರೋದು ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ನೀವು ಯಾಕೆ ಕಣ್ಣೀರು ಹಾಕ್ತೀರಾ ಸತ್ಯಣ್ಣ? ಇದಕ್ಕೆ ಆ ಥರ ನೋಡಿದರೆ ಇದರಲ್ಲಿ ನಂದು ಸಹ ತುಂಬ ಪಾಲಿದೆ. ನಾನು ಅಲ್ವಾ ಭೂಮಿನ ಮದುವೆ ಆಗಿರೋದು, ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡ್ರಿ, ಏನಾದರೂ ಒಂದು ಸೊಲ್ಯೂಷನ್ನ ಕಂಡುಹಿಡಿಯೋಣ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸತ್ಯಣ್ಣ, ಒಬ್ಬ ಅಣ್ಣನಾಗಿ ನೀವು ಡಿಸಿಷನ್ನ ಸರಿಯಾಗಿ ತೊಗೊಂಡಿದ್ರಿ, ಇಲ್ಲಾಂದರೆ ಇವತ್ತು ನಾನು ಕಣ್ಣೀರು ಹಾಕೋದನ್ನ ನೀವು ನೋಡಿ ಇನ್ನೂ ಕಷ್ಟಪಡ್ತಾ ಇದ್ರಿ ಆಯಿತಾ ಅಂತ ಹೇಳ್ತಿರ್ತಾನೆ. ಅವಾಗ ಸತ್ಯಣ್ಣ ಹೇಳ್ತಾರೆ, ನನ್ನ ಋಣ ನೀನು ತೀರಿಸ್ಬೇಕು ಅಂತ ಅಂದರೆ ಆದಷ್ಟು ಬೇಗ ಭೂಮಿಗೆ ಬಂದಿರುವ ಕಳಂಕನ ನೀನು ದೂರ ಮಾಡಬೇಕು, ಅವಳನ್ನ ನಿರ್ದೋಷಿ ಅಂತ ನೀನು ಪ್ರೂಫ್ ಮಾಡಬೇಕು, ಹಾಗಿದ್ರೆ ಅಷ್ಟೇ ನನಗೆ ಸಮಾಧಾನ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಈ ಕಡೆ ರಾಮಣ್ಣ ಶ್ರವಣ್ ಜೊತೆ ಮಾತಾಡ್ಕೊ ಬಂದ್ಬಿಟ್ಟು ಪೇಪರ್ ಓದ್ತಾ ಕೂತಿರ್ತಾನೆ. ಅವಾಗ ಅವ್ರ ಮನೆ ಮುಂದೆ ಆಶ್ರಮದವರು ಗಾಡಿ ತಗೊಂಡು ಬರ್ತಾ ಇರ್ತಾರೆ. ಯಾರಮ್ಮ ನೀವು ಅಂದಾಗ, ಸರ್ ನಾವು ನಕ್ಷತ್ರ ಆಶ್ರಮದಿಂದ ಬಂದಿರೋದು, ನಿಮ್ಮ ಮನೇಲಿ ಏನಾದರೂ ಹಳೆ ಬಟ್ಟೆ, ಏನಾದರೂ ಸಾಮಾನು, ದಿನಸಿ ಏನಾದರೂ ಇದ್ದರೆ ಸರ್ ಕೊಡಿ ಸರ್, ತುಂಬ ಹೆಲ್ಪ್ ಆಗುತ್ತೆ ಅಂತವ ಒಂದು ಅಮ್ಮ ಕೇಳ್ತಾ ಇರ್ತಾಳೆ. ಆವಾಗ ನೋಡಮ್ಮ, ನಮ್ಮಲ್ಲಿ ಹಳೆ ಸಾಮಾನಾಗಲಿ ಅಥವಾ ಹಳೆ ಬಟ್ಟೆ ಆಗಲಿ ಯಾವುದೂ ಇಲ್ಲ, ಬೇಕಾದರೆ ನಾನು ದುಡ್ಡು ಕೊಡ್ತೀನಿ, ನಿಮಗೆ ಎಷ್ಟು ಬೇಕು ಹೇಳಿ ಅಷ್ಟು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಮುಂಚೆನೇ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಬಂದುಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿರೋರು ಹೇಳ್ತಾರೆ, ಅಶ್ವಿನಿ ನೀನೇನಮ್ಮ ಇಲ್ಲಿದೆಯಾ ಅಂತ ಕೇಳ್ತಾ ಇರ್ತಾರೆ. ಅವಾಗ ಒಂದು ಕ್ಷಣ ಅವನಿಗೆ ಶಾಕ್ ಆಗಿಬಿಡುತ್ತೆ. ಆವಾಗ ಅಯ್ಯೋ ಇಲ್ಲ ಆಂಟಿ, ನಾನು ಇಲ್ಲಿ ಕೆಲಸಕ್ಕಿದ್ದೀನಿ, ನರ್ಸಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ನಿನ್ನ ನೋಡಿದರೆ ದೊಡ್ಡ ಮನೆತನದ ಮಗಳು ಅಂತ ಅನಿಸುತ್ತೆ ಕಣಮ್ಮ, ಅವನು ಯಾರೋ ಡ್ರೈವರ್ ಒಬ್ಬ ಬಿಟ್ಟೋಗ್ಬಿಟ್ಟ, ಇಲ್ಲಾಂದರೆ ನೀನು ಇಂಥ ಮನೇಲಿ ಹುಡ್ತಿದ್ದೆವು ಏನೋ, ಹುಟ್ಟಿ ಬೆಳೀತಿದ್ದೆವು ಏನೋ ಅಂತ ಹೇಳ್ತಾ ಇರ್ತಾರೆ. ಆವಾಗ ರಾಮಣ್ಣನಿಗೆ ಶಾಕ್ ಆಗಿಬಿಡುತ್ತೆ. ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಸರ್, ಈ ಹುಡುಗಿ 20 ವರ್ಷದಿಂದನೇ ಸಹ ನಮ್ಮ ಆಶ್ರಮದಲ್ಲಿ ಬಿಟ್ಟೋಗ್ಬಿಟ್ಟಿದ್ರು, ಯಾರೋ ದೊಡ್ಡ ಮನೆಯವರು ಅಂತ ಅನಿಸುತ್ತೆ, ಕೈಲಿ ಚಿನ್ನ ಸರ ಬಳೆ ಎಲ್ಲದೂ ಸಹ ಇತ್ತು ಸರ್ ಅಂತ ಹೇಳ್ತಾ ಇರ್ತಾರೆ. ಅವನ ಹೆಸರೇನಾದರೂ ಗೊತ್ತೇನಮ್ಮ ಡ್ರೈವರ್ ಹೆಸರು ಅಂತ ಕೇಳಿದಾಗ, ಚನ್ವೀರಪ್ಪ ಅಂತ ಹೇಳ್ತಾಳೆ. ಆವಾಗ ಶ್ರವಣ ಸಹ ಚನ್ವೀರಪ್ಪ ಅಂತ ಹೇಳಿದ್ದು ನೆನಪಾಗ್ಬಿಡುತ್ತೆ. ಹೌದಾ, ಎಷ್ಟು ವರ್ಷ ಆಯಿತು ಅಂದಾಗ, 20 ವರ್ಷ ಆಯ್ತಾಗ, ದಯವಿಟ್ಟು ನಿಮ್ಮ ಆಶ್ರಮನ ತೋರಿಸ್ತೀರಾ, ಆ ಬಳೆ ಸರ ಎಲ್ಲ ನಾನು ನೋಡಬೇಕು ಅಂದಾಗ, ಯಾಕೆ ಸರ್ ಅಂದಾಗ, ಇಲ್ಲ ಅದನ್ನೆಲ್ಲ ಹೇಳ್ತೀನಿ, ನಿಮ್ಮ ಆಶ್ರಮಕ್ಕೆ ಎಷ್ಟು ಬೇಕು ದುಡ್ಡು ಅಷ್ಟು ನಾನು ಕೊಡ್ತೀನಿ, ಪ್ಲೀಸ್ ಕರ್ಕೊಂಡು ಆಯಿತು ಬನ್ನಿ ಅಂತ ಅವ್ರು ಹೋಗ್ತಾರೆ. ನೀವು ಹೋಗಿ ನಾವು ಕಾರಲ್ಲಿ ಬರ್ತೀವಿ ಅಂದ್ಬಿಟ್ಟು ಅಶ್ವಿನಿನ ಕರ್ಕೊಂಡು ಜೊತೆಗೆ ಹೊರಡ್ತಾನೆ. ಅವಾಗ ಅಶ್ವಿನಿ ಹಿಂದೆ ಸಕ್ಸಸ್ ಮೇಡಮ್ ಅಂತ ಹಿಂದೆ ತೋರಿಸ್ತಾ ಇರ್ತಾಳೆ. ಅವಾಗ ದೇವಿ ಈ ಕಡೆ ಸಂಗೀತ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಸರಿ ಆಯಿತು, ನೀವು ಎಲ್ಲೆಲ್ಲೋ ಹೋಗ್ತೀರಾ, ಬೇಗ ಬನ್ನಿ ಪೂಜೆ ಟೈಮಿಗೆ ಅಂತ ಹೇಳ್ತಾ ಇರ್ತಾಳೆ. ಯಾರ ಜೊತೆ ಮಾತಾಡ್ತಿದ್ದೀಯ ಅಂತ ಅಜ್ಜಿ ಕೇಳಿದಾಗ, ನಿಮ್ಮ ಅಳಿಯ ಎಲ್ಲೋ ಹೋಗಿದ್ದಾರಂತೆ, ಎಲ್ಲಿ ಹೋಗಿದ್ದೀನಿ ಅಂತ ಸಹ ಹೇಳ್ತಾ ಇಲ್ಲ ಅಮ್ಮ, ಅಲ್ಲಿಗೆ ಬರ್ತಾರಂತೆ ಪೂಜೆ ಟೈಮಿಗೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಸರಿ ರೀ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಪ್ಪು ಮನೆಗೆ ಬಂದುಬಿಡ್ತಾಳೆ. ಅಜ್ಜಿ ಅಪ್ಪುನ ನೋಡಿ ಖುಷಿಯಾಗಿ ಹೋಗಿ ಹಗ್ ಮಾಡ್ಕೋತಾರೆ. ಆದರೆ ಸಂಗೀತ ಮಾತ್ರ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಅಮ್ಮ ಯಾಕಮ್ಮ ಹಿಂಗೆ ನೋಡ್ತೀಯ ಅಂದಾಗ, ಅಲ್ಲ ನೀನು ತವ್ರ ಮನೆಗೆ ಹೆಣ್ಮಕ್ಳು ಬರೋದು ಸಹಜ, ಆದರೆ ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡು ಬರಬೇಡ ಆಯಿತಾ, ಹಬ್ಬಕ್ಕೋಸ್ಕರ ಬಂದಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಿಯನ್ನು ಸಹ ಬಂದುಬಿಡ್ತಾಳೆ. ಯಾಕೆ ಈ ಥರ ಅಂತೀಯ ಸಂಗೀತ, ಮಗಳು ಹಬ್ಬಕ್ಕೆ ಬಂದರೆ ಈ ಥರನ ಮಾತಾಡೋದು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಅವಾಗ ದೇವಿಯನ್ನು ಬಂದ್ಬಿಟ್ಟು, ಅಪ್ಪು ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು, ನನಗೆ ಮಾತ್ರ ಇಲ್ಲ ಮನೆಯವ್ರಿಗೆಲ್ಲರೂ ಸಹ ಖುಷಿಯಾಗಿದೆ ಅಂತ ಹಗ್ ಮಾಡ್ಕೋದಾಳೆ. ಸರಿ ನಡಿ ನಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀನು ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ, ಅಮ್ಮ ಇರೋಮ್ಮ ಭೂಮಿನೂ ಕರ್ದು ಬರ್ತೀನಿ ಅಂದಾಗ ಅಜ್ಜಿ ಬೇಡ ಅಂತಾಳೆ. ಯಾಕಮ್ಮ ಅಂದಾಗ, ಅಜ್ಜಿತ್ ಬೇರೆ ಅಲ್ಲಿ ಬರ್ತಾನಮ್ಮ, ಕೇಳಿದರೆ ನಾನು ಏನು ಹೇಳಲಿ ಅಂತ ಹೇಳ್ತಾ ಇರ್ತಾನೆ. ಅವ್ಳು ಬರೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೇವಿಯಾನಿ, ಅತ್ತೆ ಮಾತನ್ನ ಕೇಳು ಸಂಗೀತ, ಏನೂ ಆಗಲ್ಲ, ಅವಳು ಬೇಡ ಅಂದಾಗ, ನೀವು ಇದೇ ರೀತಿ ಹೇಳ್ತೀರಾ ಅಂತ ಅಂದಾಗ, ಅವಾಗ ಅಪ್ಪು ಹೇಳ್ತಾಳೆ, ಅಮ್ಮ ಟಿ ವಿಲಿ ಬಂದಿರೋ ರಾಮಾಯಣ ನಾನೆಲ್ಲ ನೋಡಿದ್ದೀನಿ, ಆದರೂ ಸಹ ನಿನಗೆ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೇವಿಯನ್ನು ಸಹ ಹೇಳ್ತಾ ಇರ್ತಾಳೆ, ನೋಡು ಈ ಲಾರ್ಜ್ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ನಾವು ದೇವಸ್ಥಾನಕ್ಕೆ ಹೋದರೆ ಎಲ್ಲರೂ ಸಹ ಮನೆ ಮಂದಿನ ಕ್ವಶನ್ ಮಾಡ್ತಾರೆ, ಅವಾಗ ಅತ್ತೆಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಅಜಿತ್ ಅಲ್ಲಿ ಅವಮಾನ ಎಲ್ಲ ಅವಳು ತಡೆಯೋಕ್ಕಾಗಲ್ಲ ಅಂತಲೇ ಡ್ಯೂಟಿಗೆ ಕರ್ಕೊಂಡು ಹೋಗ್ದಲ್ಲೇ ಬಿಟ್ಟೋಗಿದ್ದಾಳೆ, ಕೆಲಸಕ್ಕೆ ಅವನ ಜೊತೆ ಇಲ್ಲ ಕರ್ಕೊಂಡು ಹೋಗೋನು ಅಂತ ಹೇಳಿದಾಗ, ಏನಂದ್ರಿ ಅಂತ
ಅಂದಾಗ ಆಗಲ್ಲ ಬಾ ಅಂತ ಅಜಿತ ಕರೆದ, ಆದರೆ ಇವಳೇ ಹೋಗ್ಲಿಲ್ವಲ್ಲ ಸಂಗೀತ, ನೀನು ಸಮಾಧಾನ ಮಾಡ್ಕೊಂತ ದೇವಿಯನ್ನೇ ಹೇಳ್ತಾ ಇರ್ತಾಳೆ. ಸರಿ ಹಾಗಾದರೆ ಹೋಗ್ಬಿಟ್ಟು ನಾನು ಭೂಮಿಗೆ ಹೇಳಿ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬೇಡ ಬೇಡ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮಗು ಗಾಬರಿ ಮಾಡ್ಕೋತಾಳೆ, ನಾನು ಹೋಗಿ ಹೇಳಿ ಬರ್ತೀನಿ ಅಂತ ಸಂಗೀತ ಮೇಲೆ ಹೋಗ್ತಾಳೆ. ಅವಳಿಂದ ದೇವಿಯನ್ನು ಸಹ ಓಡೋಗ್ತಾಳೆ. ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಮಾತಾಡ್ತಾ ಇರ್ತಾರೆ. ಸತ್ಯಣ್ಣ ಹೇಳ್ತಾನೆ, ಅಲ್ಲ ಅಜಿತ, ಇಷ್ಟೆಲ್ಲ ವಿಷಯ ಗೊತ್ತಿದ್ದೆ ತಾನೆ, ಮನೆಗೆ ಹೋಗಿ ಹೇಳು, ಅಂಜನಿಗೆ ಬುದ್ಧಿ ಹೇಳು ಅಂತ ಹೇಳಿದಾಗ, ಅಯ್ಯೋ ಸತ್ಯಣ್ಣ, ನನಗೇನಾದರೂ ಹೇಳಿದರೆ ಇದೆಲ್ಲ ಕಟ್ಟುಕತೆ, ಭೂಮಿನ ರಕ್ಷಿಸೋಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾಳೆ ಅಂತಲೇ ಎಲ್ಲರೂ ಸಹ ನನ್ನ ತಪ್ಪಾಗೆ ತಿಳ್ಕೊತಾರೆ. ಅದರಲ್ಲೂ ನಮ್ಮ ಅತ್ತೆಗೆ, ದೇವತೆ ಅಂತ ಅತ್ತೆಗೆ ತುಂಬ ಬೇಜಾರಾಗುತ್ತೆ. ಅಂಜನ ಇಷ್ಟು ಚೀಪ ಅಂತ ಅಂದ್ಕೊಬಿಟ್ಟು ಅವಳ ಬ್ಯಾಗ್ನ ಅವರೇ ರೆಡಿ ಮಾಡಿ ಕಳಿಸ್ತಾರೆ. ಆದರೆ ಇವಾಗ ಹೇಳೋ ಸಂದರ್ಭ ಬಂದಿಲ್ಲ, ಆದರೆ ಸಾಕ್ಷಿ ಬೇಕು, ಆ ಸಾಕ್ಷಿ ಸಮೇತ ನಾನು ಹೋದರೆ ಅವಳನ್ನು ನಾನು ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಮನೆ ಬಿಟ್ಟು ಹೋಗೋಕ್ಕೆ ಬ್ಯಾಗ್ನೆಲ್ಲ ರೆಡಿ ಮಾಡಿಕೊಂಡು ಬಂದು ಅಳ್ತಾ ಕೂತ್ಕೊಂಡಿರ್ತಾಳೆ. ಹಳೆ ದಿನೆಲ್ಲ ಅಜಿತನ ಜೊತೆ ನಡೆದಿದ್ದ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಮೆಲ್ಕಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಓಡಿ ಬಂದುಬಿಟ್ಟು, ಭೂಮಿ ನಾವು ಈ ಥರ ದೇವಸ್ಥಾನಕ್ಕೆ ಹೋಗ್ತಿದ್ದೀಯಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ, ಅಡುಗೆ ಎಲ್ಲ ಮಾಡಿದ್ದೀನಿ, ನಾನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡು ಅಂತ ಇರ್ತಾಳೆ. ಅಷ್ಟೊತ್ತಿಗೆ ದೇವಿಯಾನಿ ಬಂದುಬಿಟ್ಟು, ಟೈಮ್ ಆಗುತ್ತೆ ಬಾ 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 ಸಂಗೀತ ಅಂತ ಕರಿತಾ ಇರ್ತಾಳೆ. ಇರು ದೇವಿಯಾನಿ ಅಂದಾಗ, ಬಾ ಆಮೇಲೆ ಮಾತಾಡಿವಿ ಅಂತ ಅಂದ್ಬಿಟ್ಟು ಅವಳನ್ನ ಹೊರಗಡೆ ಕಳಿಸ್ಬಿಟ್ಟು ಭೂಮಿ ಹತ್ರ ಬರ್ತಾಳೆ. ನೋಡಮ್ಮ, ನಿಮ್ಮ ಅತ್ತೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ, ನೀನು ಹೇಳ್ದೇ ಹೋಗ್ತಾ ಇದೆಯಾ, ಅಷ್ಟೇ ವ್ಯತ್ಯಾಸ, ಆದರೆ ಆದಷ್ಟು ಬೇಗ ಹೋಗು, ಇದರಿಂದ ನಿನಗೂ ಒಳ್ಳೆಯದು, ಮನೆಯವ್ರಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಇರ್ತಾಳೆ. ಆದರೆ ನನ್ನ ಹೆಸರು ಮಾತ್ರ ಹೇಳ್ಬೇಡ, ನಾನು ನಿನಗೊಂದು ಐಡಿಯಾ ಕೊಟ್ಟೆ ಅಷ್ಟೇ, ಆಮೇಲೆ ದೇವಿಯನ್ನೇ ಅತ್ತೆನೇ ಕಳಿಸಿದ್ದು ಅಂತ ಅಂಥವ್ರೆ ಎಲ್ಲರೂ, ಆಯಿತಾ, ನೀನೇನು ಹೇಳ್ಬೇಡ ಅಂತಾಳೆ. ಸರಿ ಆಯಿತು ಅಮ್ಮ, ನಾನು ಹೇಳಲ್ಲ ಅಂದಾಗ, ಸರಿ ಪುಟ್ಟ, ಆದಷ್ಟು ಬೇಗ ಹೊರಡು ಆಯಿತಾ, ನಾವೆಲ್ಲ ಟೆಂಪಲ್ಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವಾಗ ಮತ್ತೆ ದೇವಿಯಾನಿ ಕಣ್ಣೀರು ಹಾಕ್ಕೊಂಡು, ನಾವು ಬರೋ ಅಷ್ಟೊತ್ತಿಗೆ ನೀನು ಇರೋಲ್ಲ ಅಲ್ವಾ ಪುಟ್ಟ ಅಂದಾಗ, ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ನನಗೆ ತುಂಬ ನೋವಾಗುತ್ತೆ ಪುಟ್ಟ ನೀನು ಹೋಗ್ತಿರೋದು ಅಂದ್ಬಿಟ್ಟು ಹಗ್ ಮಾಡ್ಕೊಬಿಟ್ಟು ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡಿಕೊಂಡು ಹಾಗೆ ಓಡೋಗ್ತಾಳೆ. ಈ ಕಡೆ ಭೂಮಿ ಅಳ್ತಾ ಹಾಗೆ ಕೂತ್ಕೋತಾಳೆ. ಈ ಕಡೆ ಸತ್ಯಣ್ಣ ಅಜಿತ್ಗೆ ಹೇಳ್ತಾ ಇರ್ತಾನೆ, ನೋಡು ಈ ಥರ ವಿಷಯ ಇದೆ, ನಿನ್ನನ್ನು ಆರೋಪಿ ಅಂತ ನಾನು ಪ್ರೂಫ್ ಮಾಡೋಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತವ ಭೂಮಿಗೆ ಫೋನ್ ಮಾಡಿ ಹೇಳು ಅಜಿತ್, ಆವಾಗ ಖುಷಿನಾರು ಪಡ್ತಾಳೆ, ಸಮಾಧಾನ ಆಗ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಭೂಮಿಗೆ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಭೂಮಿ ಕಾಲ್ ಪಿಕ್ ಮಾಡಲ್ಲ. ನಿಮ್ಮ ಫೋನ್ ನಾನು ಪಿಕ್ ಮಾಡಿದರೆ ನನ್ನನ್ನು ಸಮಾಧಾನ ಮಾಡಿಬಿಡ್ತೀರಾ, ನನ್ನ ಡಿಸಿಷನ್ ನಾನು ತೊಗೊಳಕ್ಕಾಗಲ್ಲ, ನಾನು ಇವಾಗ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾನು ಇಲ್ಲೇ ಉಳ್ಕೊಬೇಕಾಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಫೋನ್ನ ರಿಸೀವ್ ಮಾಡಿ. ಈ ಕಡೆ ಸತ್ಯಣ್ಣ ಹೇಳ್ತಾರೆ, ಮಲಗಿದ್ದಾಳೆ ಅಂತ ಅನಿಸುತ್ತೆ ಬಿಡು ಅಜಿತ್ ಅಂದಾಗ, ಸತ್ಯಣ್ಣ ಡಿಸ್ಟರ್ಬ್ ಮಾಡೋದು ಬೇಡ, ಮನೆಗೆ ಹೇಗೂ ಹೋಗ್ತೀನಲ್ಲ ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ಅಜಿತ ಹೇಳ್ತಾ ಇರ್ತಾನೆ. ಅವಾಗ ಈ ಕಡೆ ಮನೆಯವರೆಲ್ಲರೂ ಸಹ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇರ್ತಾರೆ. ಅಜ್ಜಿ ಬನ್ನಿ ಬನ್ನಿ ಬೇಗ ಅಂತ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸಂಗೀತ ಪಲ್ಲವಿಗೆ ಹೇಳ್ತಾಳೆ, ಭೂಮಿಗೆ ಏನಾದರೂ ಬೇಕು ಅಂದರೆ ಮಾಡಿಕೊಡು ಪಲ್ಲವಿ ಆಯಿತಾ, ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ ಅಂತ ಎಲ್ಲರೂ ಹೋಗ್ತಾರೆ. ಈ ಕಡೆ ಭೂಮಿ ಕಣ್ಣೀರು ಹಾಕ್ತಾ ಅಜಿತ್ ಫೋಟೋ ಮುಂದೆ ಹೋಗಿ ನಿಂತ್ಕೊಬಿಟ್ಟು, ಸಾಹೇಬ್ರೆ ನೀವು ತುಂಬ ಅಂದರೆ ತುಂಬ ಒಳ್ಳೆಯವರು, ಒಳ್ಳೆಯ ಸ್ಥಾನ ಇದೆ, ಒಳ್ಳೆಯ ಅಧಿಕಾರ ಇದೆ, ಆದರೆ ನೀವು ಅದನ್ನು ಯಾವತ್ತೂ ಸಹ ದುರುಪಯೋಗ ಪಡಿಸ್ಕೊಂಡಿಲ್ಲ. ತಂದೆ ತಾಯಿಗೆ ಒಬ್ಬ ಮಗನಾಗಿ, ತಂಗಿಗೆ ಒಬ್ಬ ಅಣ್ಣನಾಗಿ, ಅಥವಾ ಫ್ರೆಂಡ್ಸಿಗೆ ಒಳ್ಳೆ ಗೆಳೆಯನಾಗಿ ಯಾರು ಬೇಕಾದರೂ ಸಹ ಇರ್ತಾರೆ ಸಾಹೇಬ್ರೆ, ಆದರೆ ಅಸಹಾಯಕ ಹೆಣ್ಣು ನಾನು, ಒಂದೇ ರೂಮಲ್ಲಿ ಇದ್ದರೂ ಸಹ ನೀವು ಹೆಂಡ್ತಿನ ಒಂದು ದಿನವೂ ಸಹ ಕೆಟ್ಟದಾಗಿ ನೋಡಿಲ್ಲ, ಅಷ್ಟು ಒಳ್ಳೆಯವರು ಸಾಹೇಬ್ರೆ ನೀವು. ಯಾವುದಕ್ಕೆ ಕಳಂಕ ಬಂದರೂ ಸಹ ಸಹಿಸ್ಕೋಬೋದು, ಆದರೆ ತನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬಂದರೆ ಸಹಿಸೋಕ್ಕಾಗಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನೀವೆಷ್ಟು ಬೇಡ ಅಂದರೂ ಸಹ ನಾನು ನಿಮ್ಮ ಮಾತನ್ನ ಮೀರಿ ಹೋಗ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಸತ್ಯನಿಗೆ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾಲ್ ಬಂದುಬಿಡುತ್ತೆ ಸತ್ಯನಿಗೆ. ಸತ್ಯಣ್ಣ ಭೂಮಿನ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಯಾಕೋ ಇಷ್ಟೊಂಥರ ಟೆನ್ಷನಲ್ಲಿದೆ ನೀನು ಭೂಮಿ ವಿಷಯದಲ್ಲಿ ಅಂದಾಗ, ಏನು ಮಾಡಲಿ ಸತ್ಯಣ್ಣ, ಯಾವತ್ತೂ ಫೋನ್ ಪಿಕ್ ಮಾಡಲ್ಲ, ಅವತ್ತೆಲ್ಲ ಏನಾದರೂ ಒಂದು ಆಪತ್ತಿದ್ದೇ ಇರುತ್ತೆ. ಅವತ್ತು ಬೆಂಗಳೂರಿಗೆ ಹೋದೆ, ಮನೆಯಿಂದ ಆಚೆ ಹಾಕಿದ್ರು, ಅವತ್ತು ನಾನು ಶಾರದತೆ ನೋಡೋಕೆ ಹೋದೆ, ಲಾಡ್ಜಲ್ಲಿದ್ಲು, ಈ ಥರ ಏನಾದರೂ ಒಂದು ತೊಂದರೆ ಆಗುತ್ತೆ, ನನ್ನ ಮನಸ್ಸಲ್ಲಿ ಯಾಕೋ ತುಂಬ ಬೇಜಾರಾಗ್ತಾ ಇದೆ, ಗೊಂದಲಗಳಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಏನಾದರೂ ತೊಂದರೆ ಆಗಿರ್ಬೋದು ಅಂತ ಅನ್ನಿಸ್ತಿದೆ ಅಂತ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ. ಈ ಕಡೆ ಭೂಮಿ ಎಲ್ಲ ಯೋಚನೆ ಮಾಡಿಬಿಟ್ಟು ಕಣ್ಣೀರು ಹಾಕ್ಕೊಂಡು ಬ್ಯಾಗ್ ತಗೊಂಡು ಹೊರಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟನೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.